ಪಾವಗಡ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರನ್ನು ನೇಮಿಸುವಂತೆ ಹಾಗೂ ರೈತರಿಗೆ ಬಗರ್ ಹುಕುಂ ಯೋಜನೆ ಅಡಿ ಶೀಘ್ರವಾಗಿ ಮಂಜೂರು ಪತ್ರಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಪೂಜಾರಪ್ಪನವರ ನೇತೃತ್ವದಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಾವಗಡ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಅನುಭವಿ ವೈದ್ಯರಿಲ್ಲದ ಕಾರಣದಿಂದ ಹಲವು ಅನಾಹುತಗಳು ಸಂಭವಿಸಿವೆ. ಆದುದರಿಂದ ಶೀಘ್ರವಾಗಿ ನುರಿತ ವೈದ್ಯರನ್ನು ನೇಮಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ತಪ್ಪಿಸಬೇಕು ಹಾಗೂ ಬಗರ್ ಹುಕುಂನಲ್ಲಿ ಅರ್ಜಿಗಳನ್ನು ಸಲ್ಲಿಸಿರುವ ರೈತರಿಗೆ ಉಳುಮೆ ಮಾಡುತ್ತಿರುವ ಜಮೀನನ್ನು ಮಂಜೂರಾತಿಗೆ ತಾರತಮ್ಯ ಮತ್ತು ಅನ್ಯಾಯ ಮಾಡುವುದನ್ನು ನಿಲ್ಲಿಸಿ ಯೋಗ್ಯ ಫಲಾನುಭವಿಗಳಿಗೆ ತಕ್ಷಣವೇ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ಹಿಂದ್ಗಡೆ ಯಥಾಸ್ಥಿತಿ ಏನಿತ್ತು, ಹಿಂದ್ಗಡೆ ಒಂದಿನಕ್ಕೊಂದು 15-20 ಸಿಜರಿಂಗ್ ಆಗ್ತಾ ಇತ್ತು. ಇವತ್ತು ಆಸ್ಪತ್ರೆಯಲ್ಲಿ ಖಾಲಿ ಐತಲ್ಲಿ. ಅದನ್ನ ಮುಂದೆ ಕಾಪಾಡಬೇಕು. ಇನ್ನು ಮುಂದೆ ಯಾವುದೇ ಇಂಥವು ನಡಿಬಾರ್ದು. ಇದನ್ನ ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ನಮಗೆ ಬೇಕಾಗಿರೋದು ಗಡಿನಾಡು ಆಸ್ಪತ್ರೆಗೆ 14 ಜನ ಡಾಕ್ಟರ್ ಬೇಕು. 15 ಜನ ಊಟ ಮಾಡೋಕೆ ಒಬ್ಬರು ಊಟ ಮಾಡಕ್ ಆಗ್ತಿದ್ದ ಅರ್ಥ ಮಾಡ್ಕೊಳ್ಳಿ. ನೀವೇ ಇದನ್ನ ತಕ್ಷಣ ಇದನ್ನ ಕಳಿಸಿ ಕಂದಾಯ ಮಂತ್ರಿಗೆ, ಆರೋಗ್ಯ ಮಂತ್ರಿಗೆ ಕಳಿಸಿ ತಕ್ಷಣ ಇದಕ್ಕೆ ಇನ್ನು ನೆಗಮದಲ್ಲಿ ಹೋಗಿ ದಾವಣಗೆರೆ ವ್ಯವಸ್ಥೆ ಕಾಪಾಡಬೇಕಲ್ಲಿ. ಬಹಳಷ್ಟು ಜನ ಬಡಜನ ಬಂದೈತೆ, ಅವ್ರ ರಕ್ಷಣೆ ಕಾಪಾಡಬೇಕು. ಮತ್ತೆ ಬಡವಲ್ಲಿ ಹೊಸಲ್ಲಿ ಈ ಕಡೆ ಜಮೀನುಗಳು ಅಕ್ರಮ ಮಾಡಿಕೊಂಡು ಇವತ್ತು 40-50 ವರ್ಷ ಅದನ್ನ ಭೂಮಿ ರಕ್ಷಣೆ ಮಾಡ್ಕೊಂಡ 78ರಾಗೆ ಟಿಟಿ ಕಟ್ಟಿ 300 ಇವತ್ತು ತಾಜಾ ಮಾಡಿದ್ದಾರೆ. ಅದನ್ನ 2000 ಕೈ ಬಿಟ್ಟು ಇವತ್ತಲ್ಲಿ ಅರಣ್ಯ ಗಸ್ಕಿ ರಾಜಕಾರಣಿ ಒತ್ತಡಗಳಿಂದ ಇವತ್ತು ಅವರು ಆಗಿ ಕಳಿಸ್ತಾ ಇದ್ದಾರೆ. ಅದರಿಂದ ಅವರು ತಕ್ಷಣ ಅರಣ್ಯದಲ್ಲಿ ಎಚ್ಚರಿಕೆ ಕೊಟ್ಟು ಅಲ್ಲಿ ಯಾರು ನಮ್ಮ ರೈತ ಒಳ್ಳೆ ಮಾಡಕ್ಕೆ ಹೋಗ್ಬಾರ್ದು. ಸರ್ಕಾರ ಏನ್ ಸುತ್ತಾಯಿತು ಇವತ್ತು ಸರ್ಕಾರ ಕಂದಾಯ ಮಂತ್ರಿ ಮನೆ ಪತ್ರ ಕೂಡ ಕಳಿಸ್ತೀವಿ. ತಕ್ಷಣ ಇವತ್ತೇ ಅವರಿಗೆ ಮನೆ ಪತ್ರ ಸ್ವೀಕಾರ ಮಾಡಿ ಆ ಬರುವಲ್ಲಿ ಏನಾದ್ರು ಅಕ್ರಮ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು. ಮತ್ತೆ ಅದೇ ರಿಕಾರ್ಡ್ ಐತಿ ಇವತ್ತು ಡಾಕ್ಯುಮೆಂಟ್ ಅವರು ಅವರಿಗೆ ಖಾತೆ ತಿದ್ದುಪಡಿಗೆ ನಾಳೆ ಇದ್ದಾರೆ. ಅವರಿಗೆ ಒಂದು ಪರಿಶೀಲನೆ ಮಾಡಿ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿ ಇವೆಲ್ಲ ನಮ್ಮ ಸಬ್ಜೆಕ್ಟ್ ಇಟ್ಕೊಂಡು ಕಳಿಸಿ ನಮ್ಮ ಪಾವಗಡ ತಾಲೂಕು ಪ್ರಗತಿಪರ ಸಂಘಟನೆ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ, ಪತ್ರಿಕೆ ಮಾಧ್ಯಮದ ಪರವಾಗಿ